ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ತರಗತಿ ಏನಪ್ಪ ಅಂತ ಅಂದರೆ VAO ನೋಟಿಫಿಕೇಷನ್ ಆಗಿದೆ. ಅದಕ್ಕೆ ನಮ್ಮ ಒಂದು ತರಗತಿ ಹಿಂದಿನ ವರ್ಷ ಅಂದರೆ 2024ರಲ್ಲಿ ನಾವೊಂದು ಪ್ಲೇಲಿಸ್ಟ್ ಮಾಡಿದ್ವಿ. ಅದರಲ್ಲಿ ನಿಮಗೆ ತುಂಬ ವಿದ್ಯಾರ್ಥಿಗಳು ಈ ಒಂದು VA ಪರೀಕ್ಷೆಗೆ ಸೆಲೆಕ್ಟ್ ಆಗಿದ್ದರು, VA ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಿದರು. ಅದಕ್ಕಾಗಿ ಈ ವರ್ಷವೂ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಅದಕ್ಕಾಗಿ VA ಪರೀಕ್ಷೆಗೆ ಅಂತಲೇ ಇನ್ನು ಮುಂದೆ ತರಗತಿಗಳು ಶುರುವಾಗ್ತಾ ಹೋಗುತ್ತೆ. ಎಲ್ಲವೂ ಕೂಡ ಇರುತ್ತೆ. ಸಂವಿಧಾನ ಆಗಿರ್ಬೋದು, ಭೂಗೋಳ, ವ್ಯವಸ್ಥೆ, ತಂತ್ರಜ್ಞಾನ, ಕರ್ನಾಟಕ ಎಲ್ಲವೂ ಕೂಡ ಇರುತ್ತೆ. ಒಂದು ಕಡೆಯಿಂದ ನಾವು ನೋಡ್ಕೊಳ್ತಾ ಹೋಗೋಣ. ಮೊದಲು GK ಟ್ರೈ ಮಾಡೋಣ, ನೆಕ್ಸ್ಟು ಕಮ್ಯುನಿಕೇಷನ್ ಪೇಪರ್ಸನ್ನು ಮುಂದೆ ಮಾಡ್ಕೊಳ್ತಾ ಹೋಗೋಣ. ಮತ್ತು ಈಗ ಮೊದಲನೇದಾಗಿ ಪ್ರಶ್ನೆಗಳನ್ನು ನೋಡ್ಕೊಳ್ತಾ ಹೋಗೋಣ. ಒಂದೊಂದು ಸ್ಲೈಡಲ್ಲಿ ಎರಡೆರಡು ಪ್ರಶ್ನೆ ಇರ್ತವೆ, ಎಲ್ಲವನ್ನು ಕೂಡ ಮಾಡ್ಕೊಳ್ತಾ ಹೋಗಬೇಕು. ಈಗ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ. ಕರ್ನಾಟಕವು ಭಾರತದ ಯಾವ ಭಾಗದಲ್ಲಿದೆ ಅಂತ ಇಲ್ಲಿ ಮೊದಲನೇ ಪ್ರಶ್ನೆ ಕೇಳಿದರೆ, ಕರ್ನಾಟಕವು ಭಾರತದ ಯಾವ ಭಾಗದಲ್ಲಿದೆ ಅಂತ ಈಶಾನ್ಯ, ಆಗ್ನೇಯ, ವಾಯುವ್ಯ ಮತ್ತು ನೈಋತ್ಯ ಅಂತ ಕೊಟ್ಟಿದ್ದಾರೆ. ನೋಡಿ, ಕರ್ನಾಟಕದ ಭಾಗ ಅಂತ ಅಂದರೆ ನಿಮಗೆ ಈಸಿಯಾಗಿ ಒಂದು ಆಪ್ಷನ್ಸನ್ನು ಹೇಳ್ಕೊಡ್ತೇನೆ. ನೋಡಿ, ಕರ್ನಾಟಕ ಈ ರೀತಿಯಾಗಿದೆ ಅಂತ ಅಂದ್ಕೊಳ್ಳಿ. ಇದನ್ನು ಈ ಇದು ಆ, ಇದು ನೆ, ಇದು ಯು. ಈಗ ನೋಡಿ, ಈ ಆನೆಯು ಅಂತ, ಈ ಆನೆಯು ಅಂತ ನೆನ್ಪಿಟ್ಕೊಳ್ಳಿ. ಇದು ಭಾರತ ಅಂತ ಅಂದರೆ ಭಾರತದ ಈ ಭಾಗ ಈಶಾನ್ಯ, ಈ ಭಾಗ ಆಗ್ನೇಯ, ಈ ಭಾಗ ನೈಋತ್ಯ, ಈ ಭಾಗ ವಾಯುವ್ಯ. ಈ ರೀತಿಯಾಗಿ ನೋಡಿದ್ವಿ ಅಂತ ಅಂದರೆ ನಮ್ಮ ಒಂದು ಕರ್ನಾಟಕ ಭಾರತದ ನೈಋತ್ಯ ಭಾಗದಲ್ಲಿ ಕಂಡುಬರುತ್ತೆ. ಹಾಗಾಗಿ ಯಾವುದಪ್ಪ ಆಪ್ಷನ್ ಅಂತ ಅಂದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಎರಡನೇ ಪ್ರಶ್ನೆ, ಕರ್ನಾಟಕವು ಯಾವುದರೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ಅಂತ ಕೊಟ್ಟಿದ್ರು. ತುಂಬ ಇಂಪಾರ್ಟೆಂಟು. ಈ ರೀತಿ ಪ್ರಶ್ನೆ ಬಂದಿಲ್ಲ ಅಂತಲ್ಲ, ಪ್ರಶ್ನೆ ಆಗಿದೆ, ಓಕೆನಾ? ಅದಕ್ಕಾಗಿ ಅಂತಲೇ ನಾನು ತೆಗೆದುಕೊಂಡು ಬಂದಿದ್ದೇನೆ. ಕರ್ನಾಟಕವು ಯಾವುದರೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿಲ್ಲ ಅಂತೇಳಿ ಕೇಳಿದರೆ ತುಂಬ ಈಸಿ ಪ್ರಶ್ನೆ ಇದು. ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ಒಡಿಶಾ ಅಂತ ನಾವು ಇದುವರೆಗೂ ಓದಿರ್ತೀವಿ. ಎಲ್ಲೂ ಕೂಡ ನಾವು ಒಡಿಶಾನ ನಮ್ಮ ಒಂದು ಕರ್ನಾಟಕದ ಗಡಿ ಹಂಚಿಕೊಂಡಿದೆ ಅಂತ ಎಲ್ಲೂ ಕೂಡ ಓದಿಲ್ಲ. ಹಾಗಾಗಿ ಆಪ್ಷನ್ ಡಿ ಏನಿದೆ ಒಡಿಶಾ, ಈ ಒಂದು ಒಡಿಶಾ ಏನಿದೆ ನಮ್ಮ ಒಂದು ಕರ್ನಾಟಕದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ. ಹಾಗಾದರೆ ಎಷ್ಟು ರಾಜ್ಯಗಳು, ಯಾವ್ಯಾವ ರಾಜ್ಯಗಳು ಕರ್ನಾಟಕದಿಂದ ಗಡಿ ಹಂಚಿಕೊಂಡಿದ್ದಾವೆ ನೋಡಿ. ಒಂದ್ಸಲಿ ಎಕ್ಸಾಂಪಲ್ಸ್ನ ನಾವು ನೋಡ್ಕೊಂಡ್ಬರೋಣ. ಈಗ ನೋಡಿ, ಮೊದಲನೇದಾಗಿ ಗೋವಾ, ಅದಾದ ಮೇಲೆ ಮಹಾರಾಷ್ಟ್ರ, ಅದಾದ ಮೇಲೆ ಯಾವುದಪ್ಪ ಬರುತ್ತೆ, ತೆಲಂಗಾಣ ಬರುತ್ತೆ. ಅದಾದ ಮೇಲೆ ಯಾವ್ದು ಬರುತ್ತಪ್ಪ, ಅದಾದಮೇಲೆ ಆಂಧ್ರ ಪ್ರದೇಶ ಬರುತ್ತೆ. ಅದಾದಮೇಲೆ ಸ್ವಲ್ಪ ಕೆಳಗೆ ಹೋದ್ವಿ ಅಂತಂದರೆ ಯಾವ್ದು ಬರುತ್ತೆ, ತಮಿಳುನಾಡು ಬರುತ್ತೆ. ಸ್ವಲ್ಪ ಇಲ್ಲಿ ಎಡಗಡೆ ಬಂದ್ವಿ ಅಂತಂದರೆ ಕೇರಳ ಬರುತ್ತೆ. ಈಗ ಎಣಿಸಿ ನೋಡೋಣ, 1, 2, 3, 4, 5, 6. ಆ 6 ರಾಜ್ಯಗಳೊಂದಿಗೆ ನಮ್ಮ ಒಂದು ಕರ್ನಾಟಕ ಏನಿದೆ ಅದು ಗಡಿಯನ್ನು ಹಂಚಿಕೊಳ್ತದೆ. ಅದಕ್ಕಾಗಿ ನೆನ್ಪಿಡಬೇಕು ಇವೆಲ್ಲವೂ ಕೂಡ. ಇಲ್ಲಿ ಮಹಾರಾಷ್ಟ್ರ ಕೂಡ ಹಂಚಿಕೊಂಡಿದೆ, ತೆಲಂಗಾಣ ಕೂಡ ಹಂಚಿಕೊಂಡಿದೆ, ಆಂಧ್ರ ಪ್ರದೇಶ ಕೂಡ ಹಂಚಿಕೊಂಡಿದೆ, ಒಡಿಶಾ ಹಂಚಿಕೊಂಡಿಲ್ಲ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಓಕೆನಾ? ಮುಂದಿನ ಪ್ರಶ್ನೆ, ಕರ್ನಾಟಕ ರಾಜ್ಯವು ಯಾವ ದಿನಾಂಕದಂದು ಅಸ್ತಿತ್ವಕ್ಕೆ ಬಂದಿತು ಅಂತ ಇಲ್ಲಿ ಪ್ರಶ್ನೆ. ತುಂಬ ಈಸಿ, ಎಲ್ಲರಿಗೂ ಕೂಡ ಗೊತ್ತಿದೆ. ನವೆಂಬರ್ 1ನೇ ತಾರೀಕು 1956ರಂದು ಏನಪ್ಪ ಮಾಡ್ತೇವೆ ಅಂತ ಅಂದರೆ ಫಜಲ್ ಅಲಿ ಕಮಿಷನ್ನ ಒಂದು ನೇತೃತ್ವದ ಅಡಿಯಲ್ಲಿ ನಮ್ಮ ಒಂದು ಭಾಷೆಗಳ ಆಧಾರದ ಮೇಲೆ ಏನಪ್ಪ ಮಾಡ್ತಾರೆ, ರಾಜ್ಯಗಳನ್ನು ವಿಂಗಡಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ 1956 ನವೆಂಬರ್ 1ನೇ ತಾರೀಕಿನಂದು ನಮ್ಮೊಂದು ಕರ್ನಾಟಕ ಅಸ್ತಿತ್ವಕ್ಕೆ ಬರುತ್ತೆ. ಆವಾಗ ಏನಪ್ಪ ಕರಿತಾ ಇದ್ರು ಅಂತ ಅಂದರೆ ಮೈಸೂರು ಸಂಸ್ಥಾನ ಅಂತಲೇ ಕರಿತಾ ಇದ್ರು. ಬಟ್ ಇದನ್ನು ಕರ್ನಾಟಕ ಅಂತ ಯಾವಾಗ ಕರೆದ್ರು ಅಂತ ಪ್ರಶ್ನೆ ಕೇಳಬಹುದು. ಯಾವಾಗಪ್ಪ ಅಂತ ಅಂದರೆ 1973ರಲ್ಲಿ ಕರ್ನಾಟಕ ಅಂತ ಮರುನಾಮಕರಣ ಮಾಡಲಾಯಿತು. ಇದು ಕೂಡ ಗೊತ್ತಿರಬೇಕು. ಇಷ್ಟು ಗೊತ್ತಿದ್ರೆ ಸಾಕು, ಮುಂದಿನ ಪ್ರಶ್ನೆಗೆ ನಾವು ಹೋಗ್ಬೋದು. ನೋಡಿ, ಪ್ರಸ್ತುತ ಕರ್ನಾಟಕದಲ್ಲಿ ಅಷ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು ನೋಡಿ. ವಿದ್ಯಾರ್ಥಿಗಳಿಗೆ ತುಂಬ ಜನಕ್ಕೆ ಇಂಥ ಪ್ರಶ್ನೆ, ಸಿಲ್ಲಿ ಪ್ರಶ್ನೆಗೂ ಆನ್ಸರ್ ಗೊತ್ತಿರಲ್ಲ. ಎಲ್ಲರೂ ಕೂಡ 30 ಅಂತ ಹಾಕಿ ಬರ್ತೀರಾ. ಬಟ್ ವಿಜಯನಗರ ಜಿಲ್ಲೆ ಇತ್ತೀಚೆಗೆ ಆಗಿದೆ, ಆಗಲೇ ತುಂಬ ದಿನ ಆಗಿದೆ. ಅದಕ್ಕಾಗಿ 31 ಹಾಕಿ ಬನ್ನಿ, ಸುಮ್ಮನೆ 30 ಹಾಕಿ ಬರಬೇಡಿ, ಮೈನಸ್ ಆಗುತ್ತೆ. ಅದೇ ರೀತಿ ಬನ್ನಿ, ಕರ್ನಾಟಕದ ಅಧಿಕೃತ ಭಾಷೆ ಯಾವುದು ಅಂತ ಕೇಳಿದರೆ ತುಂಬ ಈಸಿ, ಕನ್ನಡ ಅಂತ. ಇದೇನು ಇಂಪಾರ್ಟೆಂಟ್ ಇರಲಿಲ್ಲ, ಬಟ್ ತೆಗೆದುಕೊಂಡು ಬಂದಿದ್ದೆ. ಕರ್ನಾಟಕದ ರಾಜ್ಯ ಚಿಹ್ನೆಯಲ್ಲಿ ಎಷ್ಟು ಸಿಂಹಗಳಿವೆ ನೋಡೋಣ, ಹೇಳಿ ನೋಡೋಣ. 1, 2, 3, 4 ಅಂತ ನೋಡಿ. ಭಾರತದ ಅಶೋಕ ಚಕ್ರದ ಮೇಲೆ ಭಾರತದ ಒಂದು ಸಿಂಹಗಳು ಏನಿರ್ತವೆ, ಎಂಬ್ಲಮ್ ಏನಿದೆ ಅದರಲ್ಲಿ ಎಷ್ಟು ಸಿಂಹಗಳು ಇರ್ತವೆ ಅಂತ ಅಂದರೆ 4 ಮುಖದ ಸಿಂಹಗಳು ಬೆನ್ನು ಮಾಡಿ ಒಂದು ಕಡೆ ಎಲ್ಲವೂ ಕಡೆ ಮುಖ ಮಾಡಿ ತಿರುಕೊಂಡು ನಿಂತ್ಕೊಂಡಿದ್ದಾವೆ ಅಂತ. ಅದೇ ಕರ್ನಾಟಕದ ರಾಜ್ಯ ಚಿಹ್ನೆ ಅಂತ ಒಂದಿದೆ. ಆ ಒಂದು ಕರ್ನಾಟಕದ ರಾಜ್ಯ ಚಿಹ್ನೆಯಲ್ಲಿ ಗಂಡ ಬೇರುಂಡ ಅಂತ ನಾವು ಕರಿತೇವೆ. ಅದರಲ್ಲಿ
ಎಷ್ಟು ಸಿಂಹಗಳು ಇದ್ದಾವೆ ಅಂತ ಇಲ್ಲಿ ಕೇಳಿದರೆ ಎಷ್ಟಿದಾವಪ್ಪ ಅಂತ ಅಂದರೆ 2 ಸಿಂಹಗಳು. ಈ ಕಡೆ ಒಂದು ಬರುತ್ತೆ, ಈ ಕಡೆ ಒಂದು ಬರುತ್ತೆ. ಈ ರೀತಿಯಾಗಿ ಬಾಯಿ ತೆಗೆದಿದ್ದಾವೆ 2 ಸಿಂಹಗಳು. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, 2 ಸಿಂಹಗಳು. ಇಲ್ಲೂ ಕೂಡ 4 ಹಾಕಿ ಬರ್ತಾರೆ ತುಂಬ ವಿದ್ಯಾರ್ಥಿಗಳು. ಅದಕ್ಕಾಗಿ ನೀವು 4 ಅಲ್ಲ 2 ಅಂತ ನೀವು ಮೆನ್ಷನ್ ಮಾಡಬೇಕು. ಬನ್ನಿ ಮುಂದಿನ ಪ್ರಶ್ನೆ. ಕರ್ನಾಟಕ ರಾಜ್ಯದ ಹಕ್ಕಿ ಯಾವುದು ಅಂತ ಇಲ್ಲಿ ಕೇಳಿದರೆ ಕರ್ನಾಟಕದ ರಾಜ್ಯ ಹಕ್ಕಿ ಯಾವುದು ಅಂತ ತುಂಬ ಈಸಿ. ನೀಲಕಂಠ ಅಥವಾ ಇಂಡಿಯನ್ ರೋಲರ್ ಅಂತ ಕರೀತಾರೆ. ಇಂಡಿಯನ್ ರೋಲರ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಇಂಗ್ಲೀಷಲ್ಲೂ ಕೂಡ ನಮಗೆ ಏನಪ್ಪ ಮಾಡಿ ಅಂತ ಅಂದರೆ ಕ್ವಶನ್ ಪೇಪರ್ಸ್ನ ತೆಗೆದುಕೊಂಡು ಬನ್ನಿ ಅಂತ. ನೀವು ಜಾಸ್ತಿ ಜನ ಕೇಳಿದರೆ ತೆಗೆದುಕೊಂಡು ಬರ್ತೀವಿ ಸರ್, ಇಲ್ಲ ಅಂತಂದರೆ ನಾವು ಕನ್ನಡದಲ್ಲೇ ಮಾಡ್ತೀವಿ ಸರ್, ಓಕೆನಾ. ಈಗ ನೋಡಿ, ಕರ್ನಾಟಕ ರಾಜ್ಯ ಮರ ಯಾವುದು ಅಂತ ಇಲ್ಲಿ ಕೇಳಿದರೆ ತುಂಬ ಈಸಿ, ಗಂಧದ ಮರ ಆಗಿದೆ. ಕರ್ನಾಟಕದ ರಾಜ್ಯ ಮರ ಯಾವುದಪ್ಪ ಅಂತಂದರೆ ಗಂಧದ ಮರ ಅಂತ, ಓಕೆನಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಕರ್ನಾಟಕದ ರಾಜ್ಯ ಹೂವು ಯಾವುದು ಅಂತ ಇಲ್ಲಿ ಕೇಳಿದರೆ ಕಮಲ, ಓಕೆನಾ. ಕರ್ನಾಟಕದ ರಾಜ್ಯ ಹೂವು ಯಾವುದು? ಕಮಲ ಅಂತ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ. ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು ಅಂತ ಇಲ್ಲಿ ಕೇಳಿದರೆ ಹುಲಿ, ಸಿಂಹ, ಆನೆ ಮತ್ತು ಚಿಗರೆ ಅಂತ. ಯಾವುದಪ್ಪ ಕರ್ನಾಟಕದ ರಾಜ್ಯ ಪ್ರಾಣಿ ಅಂತ ಅಂದರೆ ಆನೆ ಅಂತ, ಓಕೆನಾ. ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ಆನೆ. ಕರ್ನಾಟಕದ ರಾಜ್ಯ ನೃತ್ಯ ಯಾವುದು ಅಂತ ಇಲ್ಲಿ ಕೇಳಿದರೆ ತುಂಬ ಈಸಿ, ಯಕ್ಷಗಾನ ಕರ್ನಾಟಕದ ರಾಜ್ಯ ನೃತ್ಯ ಆಗಿದೆ. ಇವೆಲ್ಲವೂ ಕೂಡ ಕೇಳಿದ್ದಾರೆ ಸರ್, ಕೇಳಿಲ್ಲ ಅಂತಲ್ಲ, ಆಲ್ರೆಡಿ ಹಿಂದೆ ಕ್ವಶನ್ ಆಗಿದೆ. ಇದೇ ಪ್ರಶ್ನೆಗಳಿಗೆ ನೀವು ಡೈರೆಕ್ಟಾಗಿ ರೈಟ್ ಆನ್ಸರನ್ನು ಮಾಡೋಕ್ಕೆ ಬರೋದಿಲ್ಲ ನಿಮಗೆ. ನೀವು ಟಫ್ ಕ್ವಶನ್ಸ್ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತೀರಾ. ಇದಕ್ಕೆ ಸರಿ ಹಾಕಿ ನೋಡೋಣ, ಆಮೇಲೆ ನೋಡೋಣ ಅಂತ ಟಫ್ ಕ್ವಶನ್ಸು. ನೋಡಿ, ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಅಂತ ಇಲ್ಲಿ ಕೇಳಿದರೆ ಮೊನ್ನೆ 4ನೇ ತಾರೀಕಿಗೆ ಬಂದಿತ್ತು ಈ ಕ್ವಶನು. ಬೆಳಗಾವಿ, ಕಲಬುರಗಿ, ಬಳ್ಳಾರಿ, ಚಿತ್ರದುರ್ಗ ಅಂತ. ಬಟ್ ಈ ರೀತಿ ಕೇಳಿರಲಿಲ್ಲ, ಅವ್ರು ಕೊಟ್ಟುಬಿಟ್ಟಿದ್ರು. ಬೆಳಗಾವಿ ಆದಮೇಲೆ ಯಾವ್ದು ಬರುತ್ತೆ? ಕಲಬುರಗಿ ಬರುತ್ತೆ. ಕಲಬುರಗಿ ಆದಮೇಲೆ ಯಾವ್ದು ಬರುತ್ತೆ? ತುಮಕೂರು ಬರುತ್ತೆ. ತುಮಕೂರು ಆದಮೇಲೆ ವಿಜಯಪುರ ಬರುತ್ತೆ. ಈ ರೀತಿಯಾಗಿ ಕೊಟ್ಬಿಟ್ಟಿದ್ರು ಅವರು. ಅದನ್ನು ನಾವು ಸೆಲೆಕ್ಟ್ ಮಾಡಬೇಕಿತ್ತು. ಈ ರೀತಿಯಾಗಿ ಪ್ರಶ್ನೆ ಕೇಳ್ಬೋದು. ಬಟ್ ಈ ಪೊಲೀಸ್ ಎಕ್ಸಾಮಲ್ಲಿ ಮತ್ತು VA ಎಕ್ಸಾಮಲ್ಲಿ ಇದೇ ರೀತಿ ಕೇಳಬಹುದು. ಬೆಳಗಾವಿ ಅತಿ ಹೆಚ್ಚು ವಿಸ್ತೀರ್ಣದಲ್ಲಿ ದೊಡ್ಡದಾಗಿರ್ತಕ್ಕಂಥ ಜಿಲ್ಲೆ ಆಗಿದೆ. ಆಪ್ಷನ್ 1 ಎ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ. ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ವಿಸ್ತೀರ್ಣದಲ್ಲಿ ಯಾವುದಂತ ಇಲ್ಲಿ ಕೇಳ್ತಾರೆ. ಯಾವುದಪ್ಪ ಅಂತಂದರೆ ಬೆಂಗಳೂರು ನಗರ. ಅತ್ಯಂತ ಸಣ್ಣ ಜಿಲ್ಲೆ ಇದು, ಬೆಂಗಳೂರು ನಗರ. ತುಂಬ ಇಂಪಾರ್ಟೆಂಟು. ಇತ್ತೀಚೆಗೆ ರಾಮನಗರವನ್ನು ಯಾವ ಹೆಸರಿನಿಂದ ಕರೀತಾ ಇದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ಬೋದು. ಬೆಂಗಳೂರು ಸೌತ್, ಬೆಂಗಳೂರು ದಕ್ಷಿಣ ಅಂತ ಕರೀತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ಅಂತ ರಾಮನಗರವನ್ನು ಕರೀತಾ ಇದ್ದಾರೆ. ಇದು ಕೂಡ ಗೊತ್ತಿರಬೇಕು ನಿಮಗೆ. ಅದೇ ರೀತಿ ಬನ್ನಿ. ಕರ್ನಾಟಕವು ವಿಸ್ತೀರ್ಣದಲ್ಲಿ ಭಾರತದ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತುಂಬ ಇಂಪಾರ್ಟೆಂಟು. ಎಷ್ಟನೇ ಸ್ಥಾನ ಅಂತಂದರೆ 6ನೇ ಸ್ಥಾನದಲ್ಲಿ ಕಂಡುಬರುತ್ತೆ. 6ನೇ ಅತಿ ದೊಡ್ಡ ರಾಜ್ಯ ನಮ್ಮ ಒಂದು ಕರ್ನಾಟಕ. ಇದರಲ್ಲಿ ತುಂಬ ಜನ ಕೇಳ್ತಾರೆ 9ನೇ ರಾಜ್ಯ ಸರ್ ಅಂತ. ಬಟ್ ಇತ್ತೀಚೆಗೆ ತೆಲಂಗಾಣ, ಆಂಧ್ರ ಪ್ರದೇಶ ಡಿವೈಡ್ ಆದಮೇಲೆ, ಇವೆಲ್ಲವೂ ಆದಮೇಲೆ ಏನಾಗಿದೆ ಅಂತ ಅಂದರೆ, ಮತ್ತು ಜಮ್ಮು ಕಾಶ್ಮೀರ ಏನಾಯಿತು ಡಿವೈಡ್ ಆದಮೇಲೆ 6ನೇ ದೊಡ್ಡ ರಾಜ್ಯ ಆಗಿದೆ. ಅದೇ ರೀತಿ ಬನ್ನಿ. ಕರ್ನಾಟಕವು ಜನಸಂಖ್ಯೆಯಲ್ಲಿ ಭಾರತದ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಇಲ್ಲಿ ಕೇಳಿದರೆ 9ನೇದು ಅಂತ ಎಲ್ಲ ಆಪ್ಷನ್ಸ್ ಬುಕ್ಕಲ್ಲಿದೆ. ಬಟ್ 8ನೇದು ಸರಿಯಾದ ಉತ್ತರ. 8ನೇ ಸ್ಥಾನದಲ್ಲಿ ಕರ್ನಾಟಕ ಇರತಕ್ಕಂಥದ್ದು, ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ. ಕರ್ನಾಟಕದ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ ಏನಿದೆ, ಇದು ಇರ್ತಕ್ಕಂಥ ಜಿಲ್ಲೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ಉತ್ತರ ಕನ್ನಡ ಅಂತ ಇದೆ. ಈಸಿ ಇದು. ಕರ್ನಾಟಕದ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ, ಇದು ಚಿಕ್ಕಮಗಳೂರಿನಲ್ಲಿ ಕಂಡುಬರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದು ಅಂತ ಇಲ್ಲಿ ಕೇಳಿದರೆ, ಇಂಥ ಪ್ರಶ್ನೆನ ತಪ್ಪು ಮಾಡಿ ಬರ್ತೀವಿ ನಾವು ಅಂತ ಅಂದರೆ ನಾವು ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಇದ್ದೀವಿ ಅಂತ. ತುಂಬ ವಿದ್ಯಾರ್ಥಿಗಳು ತಪ್ಪು ಮಾಡ್ತಾರೆ. ಬೇಕಾದ್ರೆ ಕಮೆಂಟ್ ಮಾಡಿ ನೋಡೋಣ, ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದು ಅಂತ. ಎಲ್ಲರೂ ಕೂಡ ಏನು ಹಾಕ್ತಾರೆ? ತುಂಗಭದ್ರಾ ನದಿ ಅಂತ ಹಾಕ್ತಾರೆ. ಬಟ್ ತಪ್ಪಾಗಿಬಿಡುತ್ತದು. ಕೃಷ್ಣಾ ನದಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉದ್ದವಾಗಿರ್ತಕ್ಕಂಥ ನದಿ ಯಾವುದು ಅಂತಂದರೆ ಕಾವೇರಿನೂ ಕೂಡ ತುಂಬ ಜನ ಹಾಕ್ತಾರೆ. ಬಟ್ ಕೃಷ್ಣಾ ನದಿ ಸರಿಯಾದ ಉತ್ತರ. ಅದೇ ರೀತಿ ನೋಡಿ, ಕಾವೇರಿ ನದಿಯ ಉಗಮ ಸ್ಥಳ ಯಾವುದು ಅಂತಲೇ ಕೇಳಿದರೆ ತಲಕಾವೇರಿ ಅಂತ. ಕಾವೇರಿ ಉಗಮ ಸ್ಥಳ ಯಾವುದು? ತಲಕಾವೇರಿ ಅಂತ, ಓಕೆನಾ. ಅದೇ ರೀತಿ ಬನ್ನಿ. ಕೃಷ್ಣಾ ನದಿಯು ಯಾವ ಸಮುದ್ರವನ್ನು ಸೇರುತ್ತೆ? ತುಂಬ ಈಸಿ ಪ್ರಶ್ನೆ. ಬಂಗಾಳ ಕೊಲ್ಲಿಗೆ ಹೋಗಿ ಸೇರುತ್ತೆ. ಇಲ್ಲೂ ಕೂಡ ತಪ್ಪು ಮಾಡ್ತೀರಾ, ಓಕೆನಾ. ಅದಕ್ಕಾಗಿ ಹೇಳಿದ್ದೇನೆ ಬಂಗಾಳ ಕೊಲ್ಲಿ ಅಂತ. ಕೊನೆಯದಾಗಿ ಜೋಗ ಜಲಪಾತವು ಯಾವ ನದಿಯಿಂದ ರೂಪುಗೊಂಡಿದೆ ಅಂತ ಇಲ್ಲಿ ಪ್ರಶ್ನೆ ಬಂದಿದೆ. ಕಾವೇರಿ, ನರ್ಮದಾ, ಕೃಷ್ಣ ಮತ್ತು ಶರಾವತಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರನ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ತರಗತಿ ಎಲ್ಲರಿಗೂ ಕೂಡ ಹೇಗೆ ಅನಿಸ್ತು ಎಲ್ಲರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತು ಯಾರು ಇನ್ನೂ ಕೂಡ ಲೈಕ್ ಮಾಡಿಲ್ಲ ವಿಡಿಯೋನ ಲೈಕ್ ಮಾಡಿ. ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.